ಡಿ ಸ್ಟೂಡೆಂಟ್ಸ್, ಇವತ್ತು ನಾವು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅನ್ನೋ ಫಾರ್ಮುಲಾ ಯೂಸ್ ಮಾಡಿಕೊಂಡು ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಹೇಗೆ ಫೈಂಡ್ ಔಟ್ ಮಾಡೋದಂತ ನೋಡ್ತಾ ಹೋಗೋಣ. ಸೊ ಅದಕ್ಕೆ ಫಾರ್ಮುಲಾ ಏನು? ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ ಟು ಕೆ ಬಿ ಇಂಟು 1000 ಇಂಟು ಡಬ್ಲ್ಯೂ ಬಿ ಡಿವೈಡೆಡ್ ಬೈ ಡಬ್ಲ್ಯೂ ಎ ಇಂಟು ಎಮ್ ಬಿ ಅಲ್ವಾ. ಸೊ ಕ್ವಶನ್ ನೋಡ್ತಾ ಹೋಗೋಣ. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಸಿನ್ ಈಸ್ 353.23 ಕೆಲ್ವಿನ್. So when 1.80 gram of a non-volatile solute was dissolved in 90 gram of benzene, the boiling point is raised to 354.11 Kelvin. Calculate the molar mass of the solute. Kb for benzene is 2.53 Kelvin kg per mole. ಸೊ ಈಗ ಇದರಲ್ಲಿ ಏನೇನು ಡಾಟಾ ಕೊಟ್ಟಿದ್ದಾರೆ ಅಂತ ನೋಡಬೇಕು. ಸೊ ಇಲ್ಲಿ 353.23 ಕೆಲ್ವಿನ್ ಅಲ್ವಾ, ಇದೇನು ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಸಿನ್. ಸೊ ಬೆನ್ಸಿನ್ನ ಬಾಯ್ಲಿಂಗ್ ಪಾಯಿಂಟ್. ಸೊ ಇದೇನು ಟಿ ಬಿ ನಾಟ್ ಅಲ್ವಾ. ಸೊ ಇದು ಟಿ ಬಿ ನಾಟ್ 354.11 ಕೆಲ್ವಿನ್. ಸೊ ಇದೇನಿದು ಟಿ ಬಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್, ಅಂದರೆ ಸೊಲ್ಯೂಟ್ ಆ್ಯಡ್ ಮಾಡಿದ್ದಾದಮೇಲೆ ಬಂದಿರೋ ಟೆಂಪ್ರೇಚರ್ ಇದು 354.11 ಕೆಲ್ವಿನ್. ಸೊ 1.80 ಇದೇನು ವೆಯ್ಟ್ ಆಫ್ ಸಲ್ಯೂಟ್ ಅಲ್ವಾ. ಸೊ ಇದು ಡಬ್ಲ್ಯೂ ಬಿ. ಹಾಗೆ 90 ಗ್ರಾಮ್ ಆಫ್ ಬೆನ್ಸಿನ್ ಇದೇನು ವೆಯ್ಟ್ ಆಫ್ ಸಾಲ್ವೆಂಟ್, ಇದೇನಿದು ಡಬ್ಲ್ಯೂ ಎ ಅಲ್ವಾ. ಸೊ ಡಬ್ಲ್ಯೂ ಬಿ ಗೊತ್ತಾಯಿತು, ಡಬ್ಲ್ಯೂ ಎ ಗೊತ್ತಾಯಿತು. ಈಗೇನು ಗೊತ್ತಾಗಬೇಕು? ಡೆಲ್ಟಾ ಟಿ ಬಿ ಅಂತ ಗೊತ್ತಾಗಬೇಕಲ್ವಾ. ಡೆಲ್ಟಾ ಟಿ ಬಿ ಅಂದರೆ ಏನು? ಟಿ ಬಿ ಮೈನಸ್ ಟಿ ಬಿ ನಾಟ್ ಅಲ್ವಾ. ಸೊ ಎಷ್ಟು ಬರುತ್ತೆ? 354.11 ಮೈನಸ್ 353.23 ಎಷ್ಟು ಬರುತ್ತೆ? 0.88 ಬರುತ್ತೆ ಅಲ್ವಾ. ಸೊ ಈಗ ಎಲ್ಲ ವ್ಯಾಲ್ಯೂಸ್ ಸಿಕ್ಕಾಗಿದೆ. ಟಿ ಬಿ ಸಿಕ್ಕಿದೆ, ಟಿ ಬಿ ನಾಟ್ ಸಿಕ್ಕಿದೆ, ಡಬ್ಲ್ಯೂ ಬಿ ಸಿಕ್ಕಿದೆ, ಡಬ್ಲ್ಯೂ ಎ ಸಿಕ್ಕಿದೆ. ಸೊ ಈ ಎಲ್ಲ ವ್ಯಾಲ್ಯೂಸನ್ನು ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡೋಣ. ಸೊ ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಈಸ್ ಈಕ್ವಲ್ ಟು 2.53 ಅಂದರೆ ಕೆ ಬಿ ಇಂಟು ವೆಯ್ಟ್ ಆಫ್ ಸಲ್ಯೂಟ್ 1.80 ಇಂಟು 1000 ಡಿವೈಡೆಡ್ ಬೈ ಡೆಲ್ಟಾ ಟಿ ಬಿ ಅಂದರೆ ಎಷ್ಟು ಬಂದಿದೆ? 0.88 ಇಂಟು ವೆಯ್ಟ್ ಆಫ್ ಸಾಲ್ವೆಂಟ್ ಡಬ್ಲ್ಯೂ ಎ 90 ಎಷ್ಟು ಬರುತ್ತೆ? 57.5 ಗ್ರಾಮ್ ಪರ್ ಮೋಲ್. ಸೊ ಈ ರೀತಿ ಮಾಡ್ತಾ ಹೋಗಬೇಕು.